ಶಿಸ್ತು ಅನ್ನೋದು ನನ್ನ ಜೀವನದ ಬುನಾದಿ. ನಾನು ಈ ಶಾಲೆ ಸ್ಟಾರ್ಟ್ ಮಾಡಬೇಕಾದ್ರೆ ಇದು ಬುನಾದಿ ಕೂಡ ಶಿಸ್ತೇ. ನಾವು ವಿದ್ಯಾರ್ಥಿ ನಿಲಯ ನಡೆಸ್ಕೊಳ್ತಾ ಬಂದು ಅದಾದಮೇಲೆ ವಿದ್ಯಾರ್ಥಿ ನಿಲಯದ ಜೊತೆಗೆ ನಾವು ಯಾಕೆ ಶಿಕ್ಷಣ ಕೊಡಬಾರ್ದು, ಈಗಿನ ಮಕ್ಕಳಿಗೆ ಶಿಕ್ಷಣ ಮುಖ್ಯ ಅನ್ನೋ ಒಂದು ಜವಾಬ್ದಾರಿ. ಇದು ಸಾಕಷ್ಟು ಘಟನೆಗಳನ್ನು ನೀವು ನೋಡಿದ್ದೀರ, ಸಾಕಷ್ಟು ಘಟನೆಗಳು. ಯಾಕೆಂದರೆ ಸುತ್ತಮುತ್ತ ನಡೀತಕ್ಕಂಥ ಗೊತ್ತಾಗೋದಿಲ್ಲ, ಆದರೆ ಪೇಪರ್ಗಳಲ್ಲಿ ಬರ್ತವೆ. ಚೆನ್ನಾಗಿದ್ರು ಸತ್ತೋದು ನಡೀತಾನೆ ಇದೆ. ಆ್ಯಂಡ್ ರಿಗಾರ್ಡಿಂಗ್ ಅಬೌಟ್ ಕಾಂಪಿಟೇಷನ್ಸ್, ಶಾಲೆ ವಿಭಾಗ ಆಗಲಿ ಅಥವಾ ಹೊರ ವಿಭಾಗ ಆಗಲಿ, ಯಾವುದೇ ಕಾಂಪಿಟೇಷನ್ಸ್ ಇರಲಿ, ವೆದರ್ ಸ್ಪೋರ್ಟ್ಸ್ ಆರ್ ಎಜುಕೇಷನ್, ಏನೇ ಒಂದಿರಲಿ, ಜಿ ಕೆ ಆಗಲಿ, ಡ್ರಾಯಿಂಗ್ಸ್ ಆಗಲಿ, ಮತ್ತೊಂದು ಸೈನ್ಸ್ ಎಕ್ಸಿಬಿಷನ್ ಆಗಲಿ, ಮ್ಯಾಥಮೆಟಿಕ್ಸ್ ಎಕ್ಸಿಬಿಷನ್ ಆಗಲಿ, ಯಾವುದೇ ಥರದ್ದಿದ್ರೂ ಸಮೇತ ನಮ್ಮ ಶಾಲೆಯಿಂದ ಎಲ್ಲ ಕಡೆ ಕಳಿಸ್ಕೊಡ್ತೀವಿ. ಅದಕ್ಕೆ ನಿಮ್ಮ ಸಹಕಾರನೂ ಬೇಕು. ಸೊ ಮಕ್ಕಳು ಇಲ್ಲೇ, ಅದಕ್ಕೆ ದಯಮಾಡಿ ಮಕ್ಕಳು ರಜಾ ಬೇಕು ಅಂದಾಗ ದಯವಿಟ್ಟು ಡೈರಿಯಲ್ಲಾದರೂ ಅಥವಾ ಲೀವ್ ಲೆಟರ್ ಕಳಿಸ್ತಕ್ಕಂಥದ್ದು ದಯಮಾಡಿ ನೀವು ಒಂದು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಒಂದು ವಿನಂತಿಸ್ಕೊಡ್ತಾ ಇದ್ದೇನೆ. ಫಸ್ಟ್ ಮೀಟಿಂಗ್ ಅನ್ನ ಇಲ್ಲಿ ಕರೆದಿರೋ ಉದ್ದೇಶ ಏನು ಅಂದ್ರೆ, ಎರಡು ದಾರಿಗಳು ಕೂಡ ಒಟ್ಟಿಗೆ ಚಲಿಸಿದ್ರೆ ಮಾತ್ರ ಮಗು ಅನ್ನುವಂತಹ ಒಂದು ನಿಮ್ಮ ಕನಸನ್ನ ನಮ್ಮ ಕನಸಾಗಿ, ನಮ್ಮ ಕನಸು ಎರಡು ಕನಸು ಮಗುನ ಬೆಳವಣಿಗೆ, ಆ ಕನಸನ್ನ ರೀಚ್ ಮಾಡಿಸುವ ನಿಟ್ಟಿನಲ್ಲಿ ಇಬ್ಬರು ಹೇಗೆ ಸಾಗಬೇಕು ಅನ್ನೋದು ಒಂದು ಚಿಕ್ಕ ಪಂಚೇಂದ್ರಿಯಗಳ ಮೂಲಕ ಯಾವುದನ್ನ ನಾವು ರೆಕಾರ್ಡ್ ಮಾಡ್ಕೋತೀವಿ ಅದು ಮಾತ್ರನೇ ಮೆಮೊರಿನಲ್ಲಿ ಇರುತ್ತೆ, ಇಲ್ಲೇ ಅದು ಮೆಮೊರಿನಲ್ಲಿ ಇರೋದಿಲ್ಲ. ಅಲ್ಲ, ಈಗ ಮಕ್ಕಳಿಗೆ ಮೊಬೈಲ್ ಅಭ್ಯಾಸ ಮಾಡಿಸಿದ್ಯಾರು? ಇವಾಗ ಮಿಸ್ಟೇಕ್ ಯಾವುದು, ಸೊಲ್ಯೂಷನ್ ಯಾರು ಕಂಡುಹಿಡಿಬೇಕು? ಟೀಚರ್ಸ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಟೀಚರ್ಸ್ ಹೆಂಗೆ ಸಾಲ್ವ್ ಮಾಡ್ತಾರೆ ಅಲ್ವಾ? ನಿಮ್ಮ ಐಡಿಯಾಸು ತಿಳಿಸ್ಬೋದು. ಬರೀ ಕ್ವಶನ್ಸ್ ಅಷ್ಟೇ ಅಲ್ಲ, ನಿಮ್ಮಲ್ಲಿ ಇರೋ ಐಡಿಯಾಸ್ ಸಜೆಸ್ಟ್ ಮಾಡ್ಬೋದು.